ಬೇಲೂರಿನಲ್ಲಿ 15 ಅಡಿ ಎತ್ತರದ ಬೃಹತ್ ಮಹಾಬಲ ಗಣಪತಿ ಪ್ರತಿಷ್ಠಾಪನೆ. ಬೇಲೂರು ತಾಲೂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ 15 ಅಡಿ ಎತ್ತರದ ಬೃಹತ್ ಮಹಾಬಲ ಗಣಪತಿ ವಿಗ್ರಹವನ್ನ ಪಟ್ಟಣದ ಕುವೆಂಪು ನಗರದ ಗೊಟ್ರವಳ್ಳಿ ರಸ್ತೆಯ ನಮ್ಮ ಮಹಾಬಲ ಯುವಕ ಸಂಘದ ವತಿಯಿಂದ ಭವ್ಯವಾಗಿ ಪ್ರತಿಷ್ಠಾಪಿಸಲಾಯಿತು. 3ನೇ ವರ್ಷದ ವಿಶೇಷ ಆಚರಣೆಯ ಅಂಗವಾಗಿ ತಮಿಳುನಾಡಿನ ಹೊಸೂರಿನಿಂದ ಗಣೇಶ ವಿಗ್ರಹವನ್ನ ಟ್ರಾಲಿಯಲ್ಲಿ ಮೆರವಣಿಗೆಯೊಂದಿಗೆ ಪಟ್ಟಣಕ್ಕೆ ಕರೆತರಲಾಯಿತು. ಭಕ್ತರು, ಸಂಘದ ಸದಸ್ಯರು ಹಾಗೂ ನಾಗರಿಕರು ಅದ್ಧೂರಿಯಾಗಿ ಸ್ವಾಗತಿಸಿದರು. ವೈಕುಂಠ ತಿರುಪತಿಯ ವೆಂಕಟೇಶನ ದೇವಾಲಯದ ಬೃಹತ್ ಮಂಟಪದಲ್ಲಿ ವಿರಾಹಮಾನ ಮಹಾಬಲ ಗಣೇಶ ಪ್ರತಿಷ್ಠಾಪಿಸಿ ಅರ್ಚಕ ವೃಂದದವರಿಂದ ಸೂಕ್ತ ವೈದಿಕ ಮಂತ್ರೋಚ್ಚಾರಗಳ ನಡುವೆ ಗಣಪತಿ ಹೋಮ, ನವಗ್ರಹ ಹೋಮ ನಂತರ ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ವೇಳೆ ಸಂಘದ ಸದಸ್ಯರು ಮಾತನಾಡಿ, ಪ್ರತಿ ವರ್ಷ ಗಣೇಶ ಹಬ್ಬವನ್ನ ಭಕ್ತಿ, ಶ್ರದ್ಧೆ ಮತ್ತು ಸಾಂಸ್ಕೃತಿಕ ಸಡಗರದಿಂದ ಆಚರಿಸುವುದು ನಮ್ಮ ಸಂಘದ ಉದ್ದೇಶ. ಸಮಾಜದಲ್ಲಿ ಭಕ್ತಿ, ಸಹಕಾರ ಮತ್ತು ಏಕತೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು. ಅಲ್ಲದೆ ಬೇರೆ ರಾಜ್ಯಗಳಲ್ಲಿ ಇಂತಹ ವಿಶೇಷ ಗಣಪತಿಗಳನ್ನ ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾರೆ. ಅದರಂತೆ ನಾವು ಮಹಾಬಲದ ಗೆಳೆಯರ ಬಳಗ ಯಾವುದೇ ಜಾತಿ, ಮತ ಭೇದವಿಲ್ಲದೆ ಪ್ರತಿಯೊಬ್ಬರೂ ಸಹ ಗಣೇಶ ಉತ್ಸವಕ್ಕೆ ಕೈ ಜೋಡಿಸಿದ್ದಾರೆ. ಅದರಂತೆ ಗುರುವಾರದಂದು ಮಕ್ಕಳಿಗೆ ವಿಶೇಷ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿದ್ದು, ಶುಕ್ರವಾರದಂದು ನಮ್ಮ ಕುವೆಂಪು ನಗರ ಹಾಗೂ ಪಟ್ಟಣದ ಜನತೆ ವಿವಿಧ ಸ್ಪರ್ಧೆಗಳು ಸೇರಿದಂತೆ ಹಿರಿಯ ದಂಪತಿಗಳಿಗೆ ಅಭಿನಂದನೆ ಕಾರ್ಯಕ್ರಮ ಇದ್ದು, ಇದೇ 30ರಂದು ಶನಿವಾರ ಮಧ್ಯಾಹ್ನ 1:30ಕ್ಕೆ ಅನ್ನ ಸಂತರ್ಪಣೆ ಹಾಗೂ 3 ಗಂಟೆಗೆ ಬೃಹತ್ ಮಂಟಪದಲ್ಲಿ ಮಹಾಬಲ ಗಣೇಶ ವಿಗ್ರಹ ಪ್ರತಿಷ್ಠಾಪಿಸಿ ಸುಮಾರು 10ಕ್ಕೂ ಹೆಚ್ಚು ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದಲ್ಲಿ ಅದ್ಧೂರಿ ಶೋಭಾಯಾತ್ರೆ ನಡೆಸಿ ನಂತರ 7:30ಕ್ಕೆ ಸರಿಯಾಗಿ ವಿಷ್ಣು ಸಮುದ್ರ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಪಟ್ಟಣದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವಂತೆ ಮಹಾಬಲ ಗಣಪತಿ ಸೇವಾ ಸಂಘದ ಸದಸ್ಯರು ಮನವಿ ಮಾಡಿದರು. ಟ್ರಾನ್ಸ್ಪೋರ್ಟಲ್ಲಿ ತರೋದಕ್ಕೇನೆ ಎಲ್ಲ ಅಲ್ಲಿ ಮೇಲ್ಗಡೆ ವೈರ್ಗಳಿರ್ಬೋದು, ಮರಗಳಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಪರಿಶ್ರಮ ಪಟ್ಬಿಟ್ಟು ಇಲ್ಲಿಗೆ 3 ದಿನ ಆದಮೇಲೆ ಇಲ್ಲಿಗೆ ನೆನ್ನೆ ತಗೊಬಂದ್ಬಿಟ್ಟು ಗಣಪತಿನ ಕೂರಿಸಿದ್ದೀವಿ. ಆದ್ದರಿಂದ ಸರ್ವ ಜನರು ಇದು ಬಂದ್ಬಿಟ್ಟು ಪಾತ್ರರಾಗಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಿದ್ವಿ. ಎಲ್ಲರೂ ಸಾರ್ವಜನಿಕರು ಬಂದು ಈ ಗಣಪತಿನ ನೋಡಿದ್ರೇ ನಮಗೊಂದು ಖುಷಿ ಆಗೋದು, ನಮಗೊಂದು ಮಾಡಿದ್ದಕ್ಕೊಂದು ಸಾರ್ಥಕತೆ ಸಿಗೋದು. ಅದ್ರ ಜೊತೆಗೆ ಈ ಶನಿವಾರ ಮಧ್ಯಾಹ್ನ ಬೃಹತ್ ಮೆರವಣಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ಬೇರೆ ಜಿಲ್ಲೆಗಳಿಂದ ಅದಕ್ಕೆ ಮೆರವಣಿಗೆಗಳಿಗೆ, ಪ್ರೊಸೆಷನ್ಗಳಿಗೆ ಕಲಾ ತಂಡಗಳು, ಡ್ರಮ್ ಸೆಟ್ಟು, ಬೇರೆ ಬೇರೆ ರೀತಿಯಾದಂಥ ಅಲಂಕಾರ ಗೊಂಬೆಗಳು ಎಲ್ಲವನ್ನೂ ಕರೆಸ್ತಾ ಇದ್ದೀವಿ. ಮಧ್ಯಾಹ್ನ ಇಲ್ಲಿಂದ ವಿಸರ್ಜನೆಗೆ ಪ್ರೊಸೆಷನ್ ಹೊರಡುತ್ತೆ. ಅದು ಸಂಜೆ 7 ಗಂಟೆಗೆ ದೇವಸ್ಥಾನದ ಹತ್ರ ಅದ್ದೂರಿಯಾಗಿ ಪಟಾಕಿ ಬೇರೆ ಬೇರೆ ಇದ್ರ ಮುಖಾಂತರವಾಗಿ ವಿಜೃಂಭಣೆಯಾಗಿ ವಿಸರ್ಜನೆ ಮಾಡಬೇಕು ಬಿಷ್ಟಮ್ಮನ ಕೆರೆಯಲ್ಲಿ ಅಂತ ಅಂದ್ಬಿಟ್ಟು ಅಂತ ತೀರ್ಮಾನ ತಗೊಂಡಿದ್ದೀವಿ. ಸಂಜೆ ಪ್ರಸಾದ ವಿನಿಯೋಗನೂ ಇರುತ್ತೆ. ಪ್ರತಿ ಸಂಜೆ ಪ್ರಸಾದ ವಿನಿಯೋಗ ಇರೋದ್ರಿಂದ ಸರ್ವರು ಬಂದ್ಬಿಟ್ಟು ದೇವರ ಕೃಪೆಗೆ ಪಾತ್ರರಾಗ್ಬಿಟ್ಟು ದರ್ಶನ ಮಾಡ್ಕೊಬಿಟ್ಟು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಂತ ಕೇಳ್ಕೊತೀವಿ.